ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಚಾರಗಳು ಹೊರಬರ್ತಾ ಇದೆ. ಸರಣಿ ಸಾವಿನ ಬೆನ್ನಲ್ಲೇ ಆಘಾತಕಾರಿ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇರುವಂಥದ್ದು. ಒಂದೇ ದಿನ ಸಿಸೇರಿಯನ್ ಆಗಿದ್ದಂತಹ 7 ಮಂದಿಯಲ್ಲಿ 4 ಸಾವನ್ನಪ್ಪಿದ್ದಾರೆ ಎನ್ನುವಂತಹ ವಿಚಾರ ಗೊತ್ತಾಗ್ತಿದೆ. ಇನ್ನುಳಿದಂತಹ 3 ಒಕ್ಕರಿಸಿತ್ತು ಭಯಾನಕ ಇಲಿ ಜ್ವರಕ್ಕೆ ಸಿಕ್ಕು ತತ್ತರಿಸಿದಂತಹ 3 ಬಾಣಂತಿಯರು, ಇಲಿ ಜ್ವರಕ್ಕೆ ತುತ್ತಾಗಿದ್ದಂತಹ ಬಾಣಂತಿಯರು ಇದೀಗ ಚೇತರಿಕೆಯನ್ನು ಕಾಣ್ತಾ ಇದ್ದಾರೆ. ಬಿಮ್ಸ್ ಆಸ್ಪತ್ರೆಯ ವೈದ್ಯರ ಸತತ ಪ್ರಯತ್ನದಿಂದ ಈ ಬಾಣಂತಿಯರು ಬಚಾವಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ಸಿಸರಿನ್ ಬಳಿಕ 7 ಬಾಣಂತಿಯರು ತೀವ್ರ ಅಸ್ವಸ್ಥರಾಗಿದ್ದರು. ಅದರಲ್ಲಿ 4 ಜನ ಮೃತಪಟ್ಟಿದ್ರು. ಆದರೆ ಅದೇ ದಿನ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದಂಥ 3 ಜನ ಬಾಣಂತಿಯರಲ್ಲಿ ಇಲಿ ಜ್ವರ ಕಾಣಿಸಿಕೊಂಡಿತ್ತು ಅನ್ನುವಂಥ ಆತಂಕಕಾರಿ ವಿಚಾರ ಇದೀಗ ಬೆಳಕಿಗೆ ಬಂದಿದೆ. ಆದರೆ ಅದೃಷ್ಟವಶಾತ್ ಆ ಎಲ್ಲ ಬಾಣಂತಿಯರು ಸಹಿತ ಈಗಾಗಲೇ ಗುಣಮುಖರಾಗಿದ್ದಾರೆ, ಚೇತರಿಸಿಕೊಂಡಿದ್ದಾರೆ. ಅದರಲ್ಲಿ 2 ಡಿಸ್ಚಾರ್ಜ್ ಆದರೆ ಇನ್ನೊಬ್ಬರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಹಾಗಾದ್ರೆ ಇಲಿ ಜ್ವರ ಅಂದ್ರೆ ಏನು, ಇಲಿ ಜ್ವರದ ಆತಂಕ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸ್ವತಃ ಬಿಮ್ಸ್ ಆಸ್ಪತ್ರೆ ಡೈರೆಕ್ಟರ್ ಆಗಿರ್ತಕ್ಕಂಥ ಗಂಗಾಧರ್ ಗೌಡ್ರ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ 3 ಬಾಣಂತಿಯರಲ್ಲಿ ಇಲಿ ಜ್ವರ ಬಂದಿತ್ತು ಅನ್ನುವಂಥದ್ದು ಸರ್, ಯಾರ್ಯಾರಿಗೆ ಮತ್ತು ಯಾವ ಹಂತದಲ್ಲಿ ಅದನ್ನು ಪರಿಶೀಲನೆ ಮಾಡಿದ್ರೆ ತಪಾಸಣೆ ಮಾಡಿದ್ರಿ ಅಂತ ಸರ್? ನಮಗೆ ಜಿಲ್ಲಾಸ್ಪತ್ರೆಯಿಂದ ಸುಮಾರು 7 ಜನ ಸಿಜೇರಿಯನ್ ಆದ ನಂತರ ಇಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಬಂದಿದ್ದರು. ಅದರಲ್ಲಿ ಮಹಾಲಕ್ಷ್ಮಿ, ಸುಮಲತಾ ಹಾಗೂ ಸುಮಯ್ಯ ಅನ್ನೋರಿಗೆ ಇಲಿ ಜ್ವರದ ಸ್ಕ್ರೀನಿಂಗ್ ಮಾಡ್ತಾ ನಮಗೆ ಅವ್ರು ಪಾಸಿಟಿವ್ ಇದ್ದಾರೆ ಅಂತ ಗೊತ್ತಾಯಿತು. ಲೆಪ್ಟೋಸ್ಪೈರೋಸಿಸ್ ಅಥವಾ ಇಲಿ ಜ್ವರ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅವರಿಗೆ ಇಲಿ ಜ್ವರಕ್ಕೆ ಚಿಕಿತ್ಸೆ ನೀಡಿ ಅವರು ಸಂಪೂರ್ಣ, ಈಗ ಮಹಾಲಕ್ಷ್ಮಿ ಹಾಗೂ ಸುಮಲತಾ ಸಂಪೂರ್ಣ ಗುಣಮುಖರಾಗಿ ಮನೆಗೆ ತಳ್ಳಿದ್ದಾರೆ. ಸುಮಯ್ಯ ಮಾತ್ರ ಬೇರೆ ಸ್ವಲ್ಪ ಅವರಿಗೆ ತೊಂದರೆ ಇತ್ತು, ಗಂಭೀರ ಸ್ಥಿತಿಯಲ್ಲಿ ಬಂದಿದ್ದರು. ಅವರು ಆರೋಗ್ಯದಲ್ಲಿ ಸಾಕಷ್ಟು ಸುಧಾರಣೆ ಆಗಿದೆ ಚಿಕಿತ್ಸೆ ನಂತರ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಅಮರೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ಇಲಿ ಜ್ವರದ ವಿಚಾರ ಈಗ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡ್ತಾ ಇರುವಂಥದ್ದು. ಈಗ ಈ ಸರಣಿ ಸಾವಾಗ್ತಾ ಇದೆಯಲ್ಲ ಬಾಣಂತಿಯರದ್ದು, ಅದಕ್ಕೆ ಈ ಇಲಿ ಜ್ವರ ಕೂಡ ಕಾರಣನ ಹೇಗೆ ಅಂತ ಹೇಳಿ? ಪ್ರೇಮ್ ಕುಮಾರ್, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಯಾವಾಗ 7 ಜನ ಬಾಣಂತಿಯರು ಸಿಜರೇನ್ ಆದ್ಮೇಲೆ ತೀವ್ರ ಅಸ್ವಸ್ಥರಾಗ್ತಾರೆ, ಆಗ ಆ 7 ಜನರನ್ನು ಸಹಿತ ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ಕಳಿಸಲಾಗುತ್ತೆ. ಅಲ್ಲಿ ದಾಖಲಾದ್ಮೇಲೆ ಮತ್ತೆ ಅದರಲ್ಲಿಯೂ ಸಹಿತ 2 ಮೃತಪಡ್ತಾರೆ. ಅಂದ್ರೆ ಒಟ್ಟು 9 ಜನ ಒಂದೇ ದಿನ ಹೆರಿಗೆ ಆದಂಥವ್ರು ತೀವ್ರ ಅಸ್ವಸ್ಥರಾಗಿರ್ತಾರೆ. 2 ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲೇ ಮೃತಪಟ್ಟಿದ್ರೆ, ಇನ್ನೊಬ್ರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ, ಮತ್ತೊಬ್ರು ಖಾಸಗಿ ಆಸ್ಪತ್ರೆಯಲ್ಲಿ ಮೃತಪಡ್ತಾರೆ. ಅಂದ್ರೆ ಒಟ್ಟು 9 ಜನರ ಪೈಕಿ 4 ಜನ ಮೃತಪಟ್ಟರೆ, ಇನ್ನೂ 5 ಜನ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಅದರಲ್ಲಿ 3 ಜನರಿಗೆ ಇಲಿ ಜ್ವರ ಇರುವಂತದ್ದು ಪತ್ತೆಯಾಗಿತ್ತು. ಅಂದ್ರೆ ಅದು ಆ ಸಾವಿಗೂ ಮತ್ತು ಇಲಿ ಜ್ವರಕ್ಕೂ ಸಂಬಂಧ ಇಲ್ಲ. ಯಾಕಂದ್ರೆ ಅದು ಆರಂಭದ ಸಿಂಪ್ಟಮ್ಸ್ ಇತ್ತು ಅನ್ನುವಂತ ಮಾಹಿತಿಯನ್ನ ಬಳ್ಳಾರಿಯ ಬಿಮ್ಸ್ ಡೈರೆಕ್ಟರ್ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲಿ ಜ್ವರ ಆರಂಭದಲ್ಲಿ ಬಂದಿರತಕ್ಕ ಏನು ಅವರು ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಗೆ ದಾಖಲಾದ್ರು, ಅಲ್ಲಿ ಅವರ ಬ್ಲಡ್ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ತಪಾಸಣೆಯನ್ನ ಮಾಡಿದಂತ ಸಂದರ್ಭದಲ್ಲಿ 3 ಬಾಣಂತರಿಗೆ ಇಲಿ ಜ್ವರ ಇರುವಂತದ್ದು ಪತ್ತೆಯಾಗಿತ್ತು. ಆದ್ರೆ ಒಂದು ಅನುಮಾನ ಸಹಜವಾಗಿ ಕಾಡುತ್ತೆ ಪ್ರೇಮ್, ಏನಂದ್ರೆ 3 ಜನರಿಗೆ ಏಕಕಾಲಕ್ಕೆ ಇಲಿ ಜ್ವರ ಪತ್ತೆಯಾಗಿರುವಂತದ್ದು ಬಳ್ಳಾರಿ ಜಿಲ್ಲೆಯಲ್ಲಿ ಇದೇ ಮೊದಲನೇ ಬಾರಿಗೆ. ಹೀಗಾಗಿ ಒಂದು ವೇಳೆ ಇಲಿ ಜ್ವರ ಏನಾದ್ರೂ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಸಿಜರೇನ್ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ಆ ಒಂದು ಕಂಟಮಿನೇಷನ್ ಏನಾದ್ರು ಅಂದ್ರೆ ಇಲಿ ಜ್ವರದ ಆ ಒಂದು ಸಿಂಪ್ಟಮ್ಸ್ ಏನಾದ್ರು ಅಲ್ಲೇ ಕಂಡು ಬಂತ, ಅಥವಾ ಅಲ್ಲಿಂದನೇ ಅವ್ರಿಗೆ ಇಲಿ ಜ್ವರ ಬಂತ ಅನ್ನುವಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ. ಆದ್ರೆ ಇದ್ರ ಮಧ್ಯೆ ಬಳ್ಳಾರಿ ಬಿಮ್ಸ್ ಡೈರೆಕ್ಟರ್ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಭತ್ತ ಕಟಾವಿರೋದ್ರಿಂದಾಗಿ ಸಹಜವಾಗಿ ಅಲ್ಲಿ ಇಲಿಯ ಮೂತ್ರ ಏನಾದ್ರು ಸಿಂಪಡಣೆಯಾಗಿ ಆ ಒಂದು ನೀರನ್ನು ಕುಡಿದಿರ್ತಕ್ಕಂಥ ಸಾಧ್ಯತೆ ಇದೆ. ಹೀಗಾಗಿ ಇಲಿ ಜ್ವರ ಇತ್ತು ಅನ್ನುವಂಥದ್ದು. ಆದ್ರೆ ಒಂದು ಸಮಾಧಾನ ಪಡುವಂತದ್ದು ಏನಂದ್ರೆ ಈಗಾಗಲೇ ಇಲಿ ಜ್ವರ ಕಾಣಿಸಿಕೊಂಡಂತ 3 ಬಾಣಂತಿಯರು ಈಗಾಗಲೇ ಆರೋಗ್ಯವಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸರಣಿ ಸಾವು ಏನಿದೆ ಅದು ಜಿಲ್ಲೆಯ ಜನರ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಸಂಜೆ CM ಮೀಟಿಂಗ್ ಇದೆ, ಮತ್ತೊಂದು ಕಡೆ ಇನ್ವೆಸ್ಟಿಗೇಷನ್ ಕೂಡ ಆಗ್ತಾ ಇದೆ. ಏನು ಕಾರಣ ಅನ್ನೋದು ಸದ್ಯದರಲ್ಲಿಯೇ ಗೊತ್ತಾಗುತ್ತೆ.